ಮುದ್ರಾ ಇಲಾಖೆ ಕಂಟ್ರೋಲ್ ಬರುತ್ತೆ, ಗೌರ್ಮೆಂಟ್ ಕಂಟ್ರೋಲ್ ಬರುತ್ತೆ, ಹೌದು. ಎಷ್ಟು ಸರಿ ಅಂತ? ಮುದ್ರಾ ಇಲಾಖೆ ಗೌರ್ಮೆಂಟ್ ದುಡ್ಡು ಗೌರ್ಮೆಂಟ್ ತಗೋತಾರ ಸ್ವಾಮಿ, ಗೌರ್ಮೆಂಟ್ ಅವ್ರಿಗೆ ದುಡ್ಡು ಐತಿದೆ. ಅದೇ ನಿಮ್ ಮುಸ್ಲಿಂ ಅವ್ರ ಮಸೀದಿಗಳು ಯಾಕೆ ಗೌರ್ಮೆಂಟ್ ದುಡ್ಡು ತಗೋತಾ ಇಲ್ಲ? ಕ್ರಿಶ್ಚಿಯನ್ಸ್ ಅವ್ರ ದುಡ್ಡು ಯಾಕೆ ನೀವು ಗೌರ್ಮೆಂಟ್ ಅವ್ರು ತಗೋತಾ ಇಲ್ಲ? ಅವ್ರವ್ರ ಅಭಿವೃದ್ಧಿಗೆ ಬಿಟ್ಬಿಟ್ಟಿದ್ದೀರಲ್ಲ, ಇದ್ರನ್ನು ಬಿಡಿ ನೋಡೋ ಆತರ. ಏನಕ್ಕೆ ಅಷ್ಟೊಂದು 2,000 ಕೊಟ್ಟು ದೇವ್ರ ನೋಡ್ಬೇಕು, 2,000 ಮಾಡೋದು ಅವೆಲ್ಲ ಏನಕ್ಕೆ ಮಾಡ್ಬೇಕು? ನಾರ್ಮಲ್ ದಿವಸದಲ್ಲಿ 100 ರೂಪಾಯಿ ನೀವು ಸಪ್ರೇಟ್ ಆಗಿ ಮಾಡಿದ್ದೀರ ಚಾಮುಂಡಿ ಬೆಟ್ಟದಲ್ಲಿ. ನಾನು ರೀಸೆಂಟ್ ಆಗಿ ಹೋದ ವಾರದಲ್ಲಿ ಹೊಟ್ಟು ಬಂದಿದ್ದೀನಿ. 100 ರೂಪಾಯಿ ಮಾಡಿ 100 ರೂಪಾಯಿ ತೆಗಿದು 2,000 ರೂಪಾಯಿ ಆಗುತ್ತಾ? 100 ರೂಪಾಯಿ ತಗೊಂಡ್ರು ಒಂದೇ ಲಡ್ಡುನೇ ತಾನೇ ನೀವು ಕೊಡೋದು. 2,000 ರೂಪಾಯಿ ಎಲ್ಲಿ ಗಂಟ ಸರಿ? ಭಕ್ತರು ಬರ್ತಾರೆ ಅಂತಾನೆ ನೀವು 2,000 ರೂಪಾಯಿ ಮಾಡ್ತೀರಾ? ಜನರ ಹತ್ರ ದುಡ್ಡು ತಗೊಬೇಕು ದೇವ್ರ ಹತ್ರಲ್ಲೇ ಅಂತಾನೆ ನೀವು ಮಾಡ್ತಾ ಇದ್ದೀರಾ. ಅದು ಗೋರ್ಮೆಂಟ್ ಅದನ್ನ ಅವ್ರು ಆನ್ಸರ್ ಮಾಡ್ಬೇಕು. ಈಗ ಗ್ಯಾರಂಟಿಗೆ ಕೊಟ್ಟು ದುಡ್ಡಿಲ್ಲ, ಇದ್ರ ಮುಖಾಂತರ ದುಡ್ಡು ಸ್ವಾಮಿ ನಾವ್ ಯಾರನ್ನು ಕೇಳಿಲ್ಲ ಸ್ವಾಮಿ. ಗ್ಯಾರಂಟಿ ಕೊಡು ಅಂದ್ಬಿಟ್ಟು 200 ರೂಪಾಯಿ ಅಗ್ರಿಮೆಂಟ್ ಇದ್ದೀವಿ, ಇವತ್ತು 500 ರೂಪಾಯಿ ನಾವು ರಿಲೇಟೆಡ್ ಮಾಡ್ತೀವಿ. 500 ರೂಪಾಯಿ ಕೊಡ್ಬೇಕು ಸ್ವಾಮಿ.